ಬೋಟಿ ತಿಂತಾನೇ ಇರ್ತಾಳೆ. ಯಾವಾಗ ನೋಡಿದ್ರು ಅವಳಿಗೆ ಬೋಟಿ ತಿನ್ನೋದು ಬಿಟ್ಟರೆ ಬೇರೆ ಕೆಲಸ ಇಲ್ಲ. ಬೋಟಿ ಅಂತಲ್ಲ, ಏನಾದರೂ ಇರಲಿ ತಿಂತಾ ಇರ್ತಾಳೆ, ಅಂದರೆ ಕಕ್ತಾ ಇರ್ತಾಳೆ ಅಷ್ಟೇ. ಆಯ್ತಾ, ವೆಲ್ಕಮ್ ಬ್ಯಾಕ್ ಟು ಪ್ರಗತಿ ಯೂಟ್ಯೂಬ್ ಚಾನಲ್. ನಾನಿವತ್ತು ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ನಾವು ಮಂತ್ರಾಲಯ ಬರ್ತೀವಿ. ನಾವು 4-5 ಮಂತ್ಸಿಂದ ಟ್ರೈ ಮಾಡ್ತಾ ಇದ್ವಿ ಮಂತ್ರಾಲಯಕ್ಕೆ ಹೋಗಬೇಕು ಅಂತ. ಫೈನಲಿ ಇವತ್ತು ಹೋಗಲಿಕ್ಕೆ ಟೈಮ್ ಬಂದಿದೆ, ಹೋಗ್ತಿದ್ದೀವಿ. ನಾವೀಗ ಮಂಗಳೂರು ಟು ರಾಯಚೂರು ಹೋಗ್ತೀವಿ. ನೆಕ್ಸ್ಟ್ ರಾಯಚೂರಿಂದ ಮಂತ್ರಾಲಯ ಹೋಗ್ತೀವಿ. ನಾವು ಮಂತ್ರಾಲಯ ರೀಚ್ ಆಗುವಾಗ ಮಾರ್ನಿಂಗ್ ಆಗ್ಬೋದು. ಬನ್ನಿ, ಅಲ್ಲಿವರೆಗೂ ನಾವು ಏನೇನು ವೀಡಿಯೋಸ್ ಮಾಡ್ತೀವಿ, ಹೇಗೆ ಬಸ್ಸಲ್ಲೆಲ್ಲ ಟೈಮ್ ಸ್ಪೆಂಡ್ ಮಾಡ್ತೀವಿ ಎಲ್ಲ ನಿಮಗೆ ಸಿಗ್ತೀವಿ. ಓಕೆ ಗಾಯ್ಸ್, ನಾವೀಗ ಹೋಗ್ತಾ ಇದ್ದೇವೆ ಮಂತ್ರಾಲಯಕ್ಕೆ. ಆನ್ ದ ವೇ ಸುರತ್ಕಲ್ಲಿದ್ದೇವೆ. ಸುರತ್ಕಲ್ಲಲ್ಲಿ ಇದ್ದೇವೆ ಅಂತ ಅನಿಸ್ತದೆ. ನಿಮಗೆ ನಾನು ಬಸ್ಸಿದು ಟಿಕೆಟ್ ತೋರಿಸ್ಬೇಕಾ? ನಾವು ಎಷ್ಟು ಹಣ ಉಳಿಸಿದ್ವಿ ಬಸ್ಸಿದು ಟಿಕೆಟಲ್ಲಿ ಅಂತ ಒಂದೇ ಚೂರು. ಒಬ್ಬರಿಗೆ 910 ರುಪೀಸ್, 3640 ರುಪೀಸ್ ನಾವು ಉಳಿಸಿದ್ದೇವೆ ಗೌರ್ಮೆಂಟ್ ಬಸ್ಸಲ್ಲಿ ಬಂದು. ನಿಮಗೆ ಸಹ ಹೋಗಲಿಕ್ಕೆ ಮನಸ್ಸಿದ್ರೆ, ಎಲ್ಲಿಗಾದರೂ ಓಡಲಿಕ್ಕೆ ಮನಸ್ಸಿದ್ರೆ ಇದು ಹೊರಡಿದ್ದೀವಿ. ನಮ್ಮ ಅಜ್ಜ ಸಿದ್ದಮ್ಮಯ್ಯ ಇದ್ದಾನೆ, ನೀವು ಅಡ್ರೆಸ್ ಮಾಡಬೇಕು. ಹೋಗ್ತಾ ಇದ್ದೀವಿ, ಆಮೇಲೆ ವಾಪಸ್ ಬಂದರೆ ಆಯಿತು. ನಾವೆಲ್ಲ ಈಗ ನೋಡಿ ಎಷ್ಟು ಆರಾಮ್ಸೆ ಕೂತಿದ್ದೇವೆ. ಫುಲ್ ಬಸ್ ನನ್ನದು ಅಕೌಂಟಲ್ಲಿ ಎಷ್ಟು ಬರೀ 500 ರೂಪಾಯಿ ಇಟ್ಕೊಂಡು ನಾವೀಗ ಹೋಟೆಲ್ ಮಂತ್ರಾಲಯಕ್ಕೆ. ನಿಮಗೆ ನಮ್ಮದು ಐಡಲ್ ಪುನೀತ್ ಇದ್ದು ಒಂದು ಡೈಲಾಗ್ ಗೊತ್ತಿಲ್ಲ, ಅವ್ರು ಹೇಳಿದಾರಲ್ಲ, ಇಡೀ ಬಾಡಿಲಿ ಎಲ್ಲಿ ಹುಡ್ಕಿದ್ರು ಸಿಕ್ಕಲ್ರು ಇಲ್ಲ ನಮ್ಮ ಹತ್ರ 400-500 1000 ಇದೆ
ಅದಕ್ಕೆ ಈಗ ಅದೇ ಫೀಲಿಂಗಲ್ಲಿದೆ. 1 ರೂಪಾಯಿ ಇಲ್ಲ ನನ್ನ ಹತ್ರ. ಇವರದ್ದು ಲೆಕ್ಕದಲ್ಲಿ ಹೋಗ್ತಾ ಇದ್ದೇನೆ. ಹೇಗೋ ಏನು ರಾಯರು ಇಟ್ಟಾಗೆ ಆಗ್ತದೆ. ಓಕೆ, ಇವಳು ಬಂದು ಹರ್ಕೊಂಡು ಬಂದು ರಾಯರಿಗೆ ನಮ್ಮನ್ನು ಕರ್ಕೊಳ್ಳುವ ಮನಸ್ಸು ಉಂಟು ಅಂತ ಕಾಣ್ತದೆ. ತುಂಬ ಒಂದು 3 ಮಂತ್ ಹಿಂದೆ ಇರ್ಬೋದಲ್ಲ ಪ್ಲ್ಯಾನ್ ಮಾಡ್ತಾರೆ. 4-5 ಮನೆಗೆ ನನ್ನ ಹಂಗಿಗೆ ಹೋಗ ಘಟ್ಟದವಳಂತ ಪ್ರೂವ್ ಮಾಡೋದು. ಇಡೀ ಬಸ್ ಘಟ್ಟದವರಿದ್ದಾರೆ. ನಾನು ಪೆಟ್ಟಿರ್ತೇನೆ ಅಂತ ಈಗ ಇವಳೇ ಘಟ್ಟದವಳ ತನ ಆಗ್ತದೆ. ನನಗೆ ಚೆಂದ ನಾನು ಚೆಂದ ಕಾಣ್ತಾ ಇದ್ದೇನೆ ಅನಿಸ್ತಾ. ನಾನು ಎಂತ ಹೇಳ್ತಿದ್ದೆ, 5-6 ತಿಂಗಳಿಂದ ಪ್ಲ್ಯಾನ್ ಮಾಡ್ತಾ ಇದ್ದೇವೆ ಹೋಗ್ಬೇಕು ಅಂತ. ಬಟ್ ನಮ್ಮದು ಹೌದಾ, ನೀನು ಹೇಳಿದ್ದೆ. ನಮ್ಮದು ರಾಣಿ ಮಹಾರಾಣಿ ಇದ್ದಾಳಲ್ಲ, ಮಹಾರಾಣಿ ಅಂತ ತೋರಿಸಿದ್ಯಾ? ಗ್ರೀನ್ ಕಲರ್ ಡ್ರೆಸ್ ಹಾಕಿದ್ದಲ್ಲ ಅವಳು ಮಹಾರಾಣಿ. ಅವಳು ಮೊನ್ನೆ ಅಷ್ಟೇ ಅಮ್ಮರೊಟ್ಟಿಗೆ ಹೋಗಿರಲ್ಲ. ಹಾಗೆ ನಮಗೆ ಸ್ವಲ್ಪ ಧೈರ್ಯ ಬಂತು. ಮತ್ತು ನಮಗೆ ಈಗ ಟೈಮ್ ಬಂತು ಅಂತ ಕಾಣ್ತದೆ ಹೋಗಲಿಕ್ಕೆ. ರಾಯರು ಈಗ ನಮ್ಮನ್ನು ಕಲಿಸ್ಕೊಳ್ತಾ ಇದ್ದಾರೆ. ಹಾಗೆ ಸ್ಯಾಲರಿ ಆಗದಿದ್ದರೆ 1 ರೂಪಾಯಿ ಇಲ್ಲದಿದ್ದರೆ ಹೋಗ್ತಾರೆ ಗೌರ್ಮೆಂಟ್ ಬಂದು. ನೀವು ಹೋಗಿ ನಾವು ಎಷ್ಟು ಉಳಿಸಿದ್ದೇವೆ ನಾನು ನಿಮಗೆ ತೋರಿಸಿದೆ ಅಲ್ಲ. 3,500 ಉಳಿಸ್ಬೋದು. ಆ 3,500 ನೀವು ತಿನ್ನಲಿಕ್ಕೆ ಬೇರೆ ಕಡೆ ಇನ್ನೊಂದು ಕಡೆ ತಿರುಗಲಿಕ್ಕೆ ಖರ್ಚು ಮಾಡಿ ತಿರುಗ್ತಾ ಇರ್ತೀವಿ. ಗಾದೆ ಉಂಟಲ್ಲ, ಕೋಶ ಓದಿ ನೋಡು, ದೇಶ ಸುತ್ತಿ ನೋಡು ಅಂತ. ಅರ್ಧ ಮತ್ತೊಂದು ಬರೋದಿಲ್ಲ. ಅದಕ್ಕೆ ನಾವಂತೂ ದೇಶ ಅಂತೂ ಸುತ್ತಲಿಕ್ಕೆ ಆಗಲಿಲ್ಲ, ಸ್ವಲ್ಪ ನಮ್ಮ ರಾಜ್ಯ ಅದರಷ್ಟು ಸುತ್ತುವಂತ ಸ್ವಲ್ಪ ಕೋಶ ಅಂತೂ ಓದಿದ್ದಿಲ್ಲ ಸಿಕ್ಕಲ್ಲಿ ಸುತ್ತುವ ಅಂತ. ಅದೇ ಕೋಶ ಓದಿದ್ರೆ ಸ್ವಲ್ಪ ಜಾಸ್ತಿ ಸಂಬಳ ಬರ್ತಿತ್ತೇನೋ, ಅದು ಓದಲಿಲ್ಲ. ಅದಕ್ಕೆ ಈಗ ದೇಶ ಇಲ್ಲ ರಾಜ್ಯ ಸುತ್ತೇವೆ ಫಸ್ಟ್. ಯಾಕಂದ್ರೆ ನಮ್ಮದು ಎಷ್ಟು ಟೈಮ್ ತನಕ ನಮ್ಮ ಈ ಯೋಜನೆ, ಶಕ್ತಿ ಯೋಜನೆ ಜಾರಿಯಲ್ಲಿರ್ತದೆ ಗೊತ್ತಿಲ್ಲ. ಯೋಜನೆ ಜಾರಿಯಲ್ಲಿರೋ ತನಕ ಸುತ್ತೋದು. ನೆಕ್ಸ್ಟ್ ಮಂತ್ ಇನ್ನೊಂದು ಕಡೆ ಎಲ್ಲಿಗಾದರೂ ಹೋದರೆ ಅದನ್ನು ಸ್ವಲ್ಪ ಬ್ಲಾಗ್ ಮಾಡಿ ಹಾಕ್ತೇನೆ. ಈಗ ಇದು ಬ್ಲಾಗ್ ಸಹ ಬರ್ತದೆ ಇಲ್ವಾ ಗೊತ್ತಿಲ್ಲ. ಮಂತ್ಲಿ ಗೊತ್ತೇ ಬ್ಲಾಗ್ ಅದು ನಾವೇ ಹೇಳಿ ಮಾಡ್ತೀವಿ. ಆ್ಯಕ್ಚುಲಿ ಐ ಆಮ್ ಟು ಬಿಸಿ ಯು, ಸೊ ಹಾಗೆಲ್ಲ ಆಗ್ತದೆ. ಬಟ್ ಇಲ್ಲಿ ವೆದರ್ ಸೂಪರ್. ಈಗೆಲ್ಲ ನಮ್ಗೆ ಅರ್ಧ ತಿಂದು ನಮ್ಮ ಕೈಯಲ್ಲಿ ಕೊಡ್ತಾರೆ. ಅದನ್ನು ನಾವು ತೆಗೆದಿರ್ಬೇಕು. ಇವರನ್ನೆಲ್ಲ ಕರ್ಕೊಂಡ್ಬಂದದ್ದು ಅದಕ್ಕೆ. ಆ್ಯಕ್ಚುಲಿ ನಾನು ವಾಮಿಟ್ ಮಾಡ್ತೇನೆ. ಇದು ನಮ್ಮದು ಗ್ರೂಪಲ್ಲಿ ನಾನು ಒಬ್ಬಳೆ ವಾಮಿಟ್ ಮಾಡುವಳಿರೋದು. ನಾವು ಒಂದು ಪ್ಲ್ಯಾನ್ ಮಾಡಿದ್ದೇವೆ. ಐ ಹೋಪ್ ಪ್ಲಾಸ್ಟಿಕ್ ಇಟ್ಕೊಂಡು ಈ ಕಿಲಿಗೊಂದು ಹಾಕಿ ಹಿಂದೆ ಐ ಹೋಪ್ ಈ ಸಲ ನಾನು ವಾಮಿಟ್ ಮಾಡ್ತಿಲ್ಲ. ನೆಟ್ಟಿಗೆ ಬರ್ತೇನೆ. ರಾಯರದ ನೆಟ್ಟಿಗೆ ಹೋಗಿ ನೆಟ್ಟಿಗೆ ಬರಬೇಕಂತ ನಾನು ಅಂದ್ಕೊಂಡಿದ್ದೇನೆ. ಬಟ್ ಗೊತ್ತಿಲ್ಲ ಈಗ ಸ್ವಲ್ಪ ಹೊತ್ತು ಮಾತ್ರ ನಾನೀಗ ಮೊಬೈಲ್ ಇಟ್ಕೊಂಡೆಲ್ಲ ಇದೆಲ್ಲ ಮಾಡೋದು. ಮತ್ತೆ ನಮ್ಮದು ಮೀಟರ್ ಆಫ್ ಆಗಿರ್ತಾರೆ, ಎಲ್ಲ ಸಹ ಬಿಟ್ಕೊಂಡಿರ್ತಾರೆ. ಇನ್ನೊಂದು ಅರ್ಧ ಗಂಟೆ ಬಿಟ್ಟು ನನಗೆ ವೀಡಿಯೋ ಮಾಡಿ ತೋರಿಸ್ತೀನಿ. ಎಲ್ಲರದ್ದು ಬಾಯಲ್ಲಿ ಎಕ್ಕಡೆ ಹೋಗ್ತಾ ಇರ್ತದೆ. ಅದು ಯಾರು ಅಂತೇಳಿ ನಾನು ವೀಡಿಯೋ ಮಾಡಿ ತೋರಿಸ್ತೀನಿ. ನಾನೀಗ ಡೋರು ಮಾಡ್ಬೇಕು. ವೆದರ್ ಮೊದಲ ಟೈಮ್ ಸರಿ ಉಂಟು. ಜಾಸ್ತಿ ಮಳೆ ಇಲ್ಲ, ಬಿಸಿಲಿಲ್ಲ. ಮಳೆ ಬಂದು ಈಗ ಅಷ್ಟೇ ನಿಂತದ್ದು, ಮಳೆ ನಿಂತದ್ದಷ್ಟೇ. ನಮ್ಮ ಗಾಡಿ ನಾನು ಅವಳಿಗೆ ಕೊಡ್ತೇನೆ. ಅವಳು ಬ್ಲಾಗ್ ಕಂಟಿನ್ಯೂ ಮಾಡ್ತಾಳೆ. ದೊಡ್ಡ ಬ್ಲಾಗರ್, ಸ್ಯಾಮ್ಸಂಗ್ ಇದ್ದು ಫ್ಯಾನ್. ಅವಳು ನೋಡುವ ಎಷ್ಟು ಚಂದ ಬ್ಲಾಗ್ ಮಾಡ್ತಾನೆ. ಹಾಗೇನಿಲ್ಲ ಎಲ್ಲ ವಿಡಿಯೋಸ್ ಮಾಡೋದು ಬರಲ್ಲ. ಸ್ವಲ್ಪ ಮಾತಾಡ್ತೀವಿ. ಈಗ ಜಸ್ಟ್ ನಾವು ಮುಲ್ಕಿ ದಾಟಿದ್ವಿ. ನನ್ನಂತೂ ಮಕ್ಕಳ ಸೈಡ್ ಯಾವ ಊರು ಎಲ್ಲಿ ಬರ್ತೇ ಅಂತ ಗೊತ್ತಿಲ್ಲ. ಈಗೆಲ್ಲ ಗೊತ್ತಾಗೋ ಇವ್ರು ಹೇಳ್ತಾರೆ ನಮ್ದಿನ್ನು ಊಟ ಆಗಲಿಲ್ಲ. ಇವಳಿಗೆ ಹೇಗೆ ಮಾತಾಡ್ಬೇಕಂತ ಹೇಳ್ಕೊಡ್ತಿದ್ದಾಳೆ. ನಮ್ದಿನ್ನು ಊಟ ಆಗಿಲ್ಲ ಗೈಸ್. ನಾವು 11 ಗಂಟೆ ಅಷ್ಟೊತ್ತಿಗೆ ನಾವಿದ್ದು ಬೆಣ್ಣೆ ಮಸಾಲೆ ದೋಸೆ ತಿನ್ಕೊಂಡು ಬಂದಿದ್ದೀವಿ. ಇವರೆಲ್ಲ ಜಸ್ಟ್ ಎಂತ ಪಲಾವ್ ತಿನ್ಕೊಂಡು ಬಂದಿದ್ದಾರೆ. ನಾವು ತಿಂದು ಈಗ ಬೋಟಿ ತಿಂತಿದ್ದಾಳೆ. ಎಷ್ಟೊತ್ತಿಗೆ ತಪ್ಪುತ್ತಾಳೆ ಗೊತ್ತಿಲ್ಲ. ಬರೀ ಅದನ್ನೇ ಹೇಳೋಣ. ನಾವು ಬಡವರು, ಹಾಕ್ದವರು, ಬಡವ್ರ ಮಕ್ಕಳು. ಅದಕ್ಕೆ ಸ್ವಲ್ಪ ಇಷ್ಟು ಸ್ವಲ್ಪ ಪಲಾವ್ ತಿಂತೀವಿ. ಇವರೆಲ್ಲ ಶ್ರೀಮಂತರು, ಒಳ್ಳೆ ದುಡ್ಡಿದ್ದವರು. ನೀವು ಬಿಡ್ರಿ ಸಾವುಕಾರ ಬನ್ನಿ. ಎಲ್ಲ 100-150 ರೂಪಾಯಿ ಕೊಟ್ಟು ಮಸಾಲೆ ದೋಸೆ, ಬೆಣ್ಣೆ ಮಸಾಲೆ ದೋಸೆ. ಅವರಪ್ಪನ
ಜಸ್ಟ್ ಈಗ 1 ಸೆಕೆಂಡ್ ಅಷ್ಟೇ ಗೈಸ್. ಮತ್ತೊಬ್ಬ ಸ್ವಲ್ಪ ಹೊರಗೆ ಬಿಸಾಡಿರ್ತಾಳೆ.